ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇವಾಗ ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನಿಮಗೆ ಫುಲ್ಲುಂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಬಿಟ್ ಅಂತ 2 ಅನಿಮೇಷನ್ ಪ್ರಿಸೆಟ್ ಬೇಕಾಗುತ್ತೆ. ಅವೆರಡೂ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ನಲ್ಲಿ ಹಾಕಿರ್ತೀನಿ. ನೀವು ಅದನ್ನ ನಿಮ್ಮ ಅನಿಮೇಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೋಬೋದು. ಇಂಪೋರ್ಟ್ ಮಾಡ್ಕೊಂಡು ನಂತರ ಮೊದಲನೇದಾಗಿ ಬೀಟ್ ಮಾರ್ಕ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೋಡ್ಬೋದು, ನಾನಿಲ್ಲಿ 0.00 ಸೆಕೆಂಡ್ ನಂತರ 18.27 ಸೆಕೆಂಡ್ವರೆಗೂ ಬೀಟ್ನ ಹಾಕಿರ್ತೀನಿ. ಈ ಸಾಂಗು ಅಷ್ಟೇ ಇರುತ್ತೆ, ಬೀಟ್ನು ಅಲ್ಲಿವರೆಗೂ ಮಾತ್ರ ಹಾಕಿರ್ತೀನಿ. ಮೊದಲನೇದಾಗಿ ಬೀಟ್ನ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು, ಕೆಳಗಡೆ ಒಂದು ಸಾಂಗ್ ಮೇಲ್ಗಡೆ ಒಂದು ಇಮೇಜ್ ಕಾಣಿಸ್ತಿಲ್ಲ, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ ಇಲ್ಲಿ ಸ್ಟಾರ್ ಆಪ್ಷನ್ ಕಾಣಿಸ್ತಿಲ್ಲ, ಆ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಏನಿರಲ್ಲ, ಜಸ್ಟ್ ಆ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದೊಂದು ಫೋಟೋ ಬ್ಯಾಕ್ಗ್ರೌಂಡ್ನಲ್ಲಿರೋ ಫೋಟೋ ಬ್ಲ್ಯಾಕ್ ಆಗಿ ಬರುತ್ತೆ. ನಂತರ ಇಲ್ಲಿ ಮೇಲ್ಗಡೆ 2 ಫೋಟೋ ಸ್ಕ್ರಾಲ್ ಆಗ್ತಾವಲ್ಲ, ಆ ಫೋಟೋನ ಮಾಡೋದು ಹೇಗೆ ಅಂದರೆ ಗ್ರೂಪ್ 1 ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಆಪ್ಷನ್ಗೆ ಹೋಗಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಏನು ಮಾಡಿದ್ರಲ್ಲ ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಅದನ್ನು ಪ್ಲಸ್ ಮಾಡಿ ನೋಡಿ. ನಂತರ ಇದಕ್ಕೂ ಈ ಫೋಟೋ ಇಲ್ಲಿ ಒಂದಿರುತ್ತಲ್ಲ ಗ್ರೂಪು, ಅದಕ್ಕೆ ಆ ಗ್ರೂಪ್ಗೂ ಅದೇ ರೀತಿ ಮಾಡ್ಕೊಳ್ಳಿ. ನಂತರ ನೋಡ್ಬೋದು, ನಾನು ಫಸ್ಟ್ ಪ್ರಿವ್ಯೂಯಲ್ಲಿ ತೋರಿಸ್ತೀನಲ್ಲ ಫಸ್ಟ್ ಫೋಟೋ ಅದೇ ರೀತಿ ಇರುತ್ತೆ. ನಿಮ್ಮ ಫೋಟೋ ಆಯಿತು ಆ ರೀತಿ. ಇದನ್ನ ಈ ರೀತಿ ಮೇಲ್ಗಡೆವರೆಗೂ ಸ್ಕ್ರೋಲ್ ಮಾಡಿ. ನಂತರ ಇಲ್ಲಿಂದ 4 ಸೆಕೆಂಡ್ ನಂತರ ನೀವು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. 4 ಸೆಕೆಂಡಿಗೆ ಇಟ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡ್ಬೋದು, ನಾನು ಫಸ್ಟ್ ಹಾಕಿದ ಫೋಟೋನ ಇಲ್ಲೂ ಸೆಲೆಕ್ಟ್ ಮಾಡಿರ್ತೀನಿ. ನಂತರ ಇದನ್ನ ಈ ರೀತಿ 3 ಡಾಟ್ ಕಾಣಿಸ್ತಿಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಎ ಕಂಪೋಸಿಷನ್ ಏರ್ ಕೊಟ್ಟರೆ ಇದು ವಿಡಿಯೋ ಪೂರ್ತಿ ಫೋಟೋ ಆಗುತ್ತೆ. ನಂತರ ಈ ರೀತಿ 18.27 ಸೆಕೆಂಡ್ಗೆ ಬಂದು ಇಲ್ಲಿ ಐ ಆಪ್ಷನ್ ಬಾಜು ಸ್ಮಾಲ್ ಆಗಿ ಇಮೇಜ್ ಕಾಣಿಸ್ತಿಲ್ಲ, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಪೂರ್ತಿ ಆ ರೀತಿ ತೊಗೊಂಡು ಬಂದಮೇಲೆ ಮತ್ತೆ ಬೀಟಿಂದ ಇನ್ನೊಂದು ಬೀಟಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. 4 ಸೆಕೆಂಡಿಗೆ ಒಂದು ಬೀಟ್ ಇರುತ್ತೆ. ಆ ಬೀಟಿಂದ ಇಲ್ಲಿ ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಬಟನ್ ಕಾಣಿಸ್ತಿಲ್ಲ, ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬೀಟಿಗೆ ಒಂದು ನಿಲ್ಲುತ್ತೆ. ಅದನ್ನ ನೀವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ನಿಲ್ಲಿಸ್ಕೊಂಡು ಇಲ್ಲಿ ಮಿಡ್ಲಲ್ಲಿ ಟ್ರಿಮ್ ಅಂತ ಕಾಣಿಸಲ್ಲ, ಆ ಟ್ರಿಮ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಫೋಟೋನ ಅದೇ ರೀತಿ ಕಟ್ ಮಾಡ್ಕೊತಾ ಹೋಗಿ. ಸೊ ನೋಡ್ಬೋದು, ನಾನು ಇವಾಗ ಎಲ್ಲ ಫೋಟೋನ ಕಟ್ ಮಾಡ್ತೀನಿ. ನಂತರ ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಫಸ್ಟ್ ಫೋಟೋದು ಎಫೆಕ್ಟ್ ಇಲ್ಲಿರುತ್ತೆ ನೋಡ್ಬೋದು, ಲೆಫ್ಟಿಂದ ರೈಟಿಗೆ ಡ್ರ್ಯಾಗ್ ಆಗುತ್ತೆ ಇದು, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಹಾಕ್ಕೊಳ್ಳಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. 4 ಸೆಕೆಂಡಿಂದ ಯಾವುದೇ ಫೋಟೋ ಹಾಕಬೇಕಾಗಿರಲ್ಲ, ನೀವು ಎಫೆಕ್ಟ್ನ 4 ಸೆಕೆಂಡ್ನಲ್ಲಿ ನಾನೇ ಕೊಟ್ಟಿರ್ತೀನಿ. 4 ಸೆಕೆಂಡ್ವರೆಗೂ ಅಲ್ಲಿಂದ ಆ ಕಡೆ ನೀವು ಹಾಕಬೇಕಾಗುತ್ತೆ. ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡಿಕೊಂಡು ಸೆಕೆಂಡ್ ಫೋಟೋದು ಈ ರೀತಿ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ಕಾಫಿ ಹಾಕ್ಕೊಳ್ಳಿ. ಸೆಕೆಂಡ್ ಫೋಟೋಗೆ ನಾನೇನು ಭಾಳ ಹಾಕಿರಲ್ಲ ಎಫೆಕ್ಟ್ನ, ಜಸ್ಟ್ 4 ಎಫೆಕ್ಟ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಸೆಕೆಂಡ್ ಫೋಟೋ ನೋಡ್ಬೋದು 6 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ. 6 ಸೆಕೆಂಡ್ ನಂತರ ಸ್ಟಾರ್ಟ್ ಆಗಿ 7.19 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ. ನಂತರ ಬ್ಯಾಕ್ ಬಂದು ಥರ್ಡ್ ಫೋಟೋ ಇವಾಗ ನೋಡ್ಬೋದು, ಥರ್ಡ್ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಮತ್ತು ಅದನ್ನು ಸೇಮ್ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಂಡು ಅಲ್ಲಿಗೆ ಬಂದು ಪೇಸ್ಟ್ ಮಾಡಿ. ನೋಡ್ಬೋದು, ಇವಾಗ 3 ಫೋಟೋ ಆಲ್ರೆಡಿ ಆಗಿರುತ್ತೆ. ಇನ್ನು ಉಳಿದ ಫೋಟೋಗೆ ನೀವು ಪೇಸ್ಟ್ ಮಾಡ್ಕೊಳ್ಳಿ ಕಾಫಿ ಎಫೆಕ್ಟ್ನ. ನೋಡ್ಬೋದು, ನಾನಿವಾಗ 3 ಫೋಟೋಗೆ ಮಾಡಿರ್ತೀನಿ. ನಂತರ 4ನೇ ಫೋಟೋ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಬ್ಯಾಕ್ ಬಂದು 4ನೇ ಫೋಟೋಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ನಂತರ ಬ್ಯಾಕ್ ಬನ್ನಿ, ಮತ್ತು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಇವಾಗ 5ನೇ ಫೋಟೋ ನೋಡ್ಬೋದು, 5ನೇ ಫೋಟೋ ಇಲ್ಲಿರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, 5ನೇ ಫೋಟೋ ಬಂದುಬಿಟ್ಟು 11.19 ಸೆಕೆಂಡ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಇವಾಗ ನೀವು 6ನೇ ಫೋಟೋಗೆ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಬನ್ನಿ, ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, 6ನೇ ಫೋಟೋ ಇಲ್ಲಿರುತ್ತೆ.
ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ಸನ್ನ ಆನ್ ಮಾಡ್ಕೊಳ್ಳಿ. ಇದು ಸ್ಕ್ರೋಲ್ ಮಾಡಿಕೊಂಡು 6ನೇ ಫೋಟೋ ನೋಡ್ಬೋದು ಎಲ್ಲಿರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ನಂತರ ಬ್ಯಾಕ್ ಬನ್ನಿ. ಇವಾಗ 7ನೇ ಫೋಟೋ ಇರುತ್ತೆ ಆ ಫೋಟೋನ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. 7ನೇ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ನಂತರ 8ನೇ ಫೋಟೋ ಭಾಳ ಏನು ಕ್ರಿಟಿಕಲ್ ಇರೋಲ್ಲ, ಜಸ್ಟ್ ಕಾಪಿ ಮಾಡ್ಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡೋದಿರುತ್ತೆ. ನಂತರ ಬ್ಯಾಕ್ ಬನ್ನಿ. ಫಸ್ಟ್ ಇರುತ್ತಲ್ಲ 0.00 ಸೆಕೆಂಡ್ ನಂತರ 4 ಸೆಕೆಂಡ್ವರೆಗೂ ಅಲ್ಲಿ ಮಾತ್ರ ಕರೆಕ್ಟಾಗಿ ಮಾಡ್ಕೋಬೇಕು, ಇಲ್ಲದಂದರೆ ಬೇರೆ ಬೇರೆ ಆಗಿಬಿಡುತ್ತೆ. ಇಲ್ಲಿ ಗ್ರೂಪು ಒಂದೊಂದು ಸಲ ಇಲ್ಲಿ ಬ್ಯಾಕ್ ಹೋಗಿರುತ್ತೆ, ಆ ಬ್ಯಾಕ್ ಹೋದ ಗ್ರೂಪ್ನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಡ್ರ್ಯಾಗ್ ಆಪ್ಷನ್ ಬರುತ್ತಲ್ಲ ಆ ಡ್ರ್ಯಾಗ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ಕರೆಕ್ಟ್ ನಾನು ಯಾವ ರೀತಿ ಪ್ರಿವ್ಯೂಲ್ಲಿ ತೋರಿಸಿದ ರೀತಿ ಆಗುತ್ತೆ ನಿಮಗದು. ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ 2 ವಿಡಿಯೋ ಕೊಟ್ಟಿರ್ತೇನಲ್ಲ ವೈಟ್ ವಿಡಿಯೋನ, ಆ ವಿಡಿಯೋನ ಈ ರೀತಿ ಮೇಲ್ಗಡೆ ತೊಗೊಂಡು ಹೋಗ್ಬಿಡಿ. ನೋಡ್ಬೋದು ಅದೇ ರೀತಿ ಆಗಿರುತ್ತೆ. ಇವಾಗ ಏನು ಮಾಡೋದೇನಿರಲ್ಲ, ಜಸ್ಟ್ ಈ ರೀತಿ ಆಯಿತು. ಇದಾದ ನಂತರ ಇಲ್ಲಿ ಶೇರ್ ಆಪ್ಷನ್ ಕಾಣಿಸ್ತಿಲ್ಲ, ಆ ಶೇರ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕಮ್ಮಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಜಾಸ್ತಿ MB ಆದರೆ ವಿಡಿಯೋ ಸೇವ್ ಆಗೋಕ್ಕೋಗಲ್ಲ. ನಿಮ್ಮದು ಫೋನ್ ಸ್ವಲ್ಪ ಜಾಸ್ತಿ MB ಆಗಿದ್ದರೆ ಈ ರೀತಿ ಇಟ್ಕೊಳ್ಳಿ, ಫುಲ್ ಇಟ್ಕೊಳ್ಳಿ. ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಪ್ರಿವ್ಯೂಯಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.